ಹುಟ್ಟಿದಾಗಿನಿಂದ ಸಾಯುವವರೆಗೆ ನಮ್ಮ ದೇಹದಲ್ಲಿ ಎಂದಿಗೂ ಸಹ ಹರಿಯುವ ರಕ್ತ ಕೆಡಬಾರದು. ಏಕೆಂದರೆ ನಮ್ಮ ಜೀವನಾಡಿ ನಮ್ಮ ರಕ್ತವೇ ಆಗಿದೆ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ತಲುಪುವ ಸಾಮರ್ಥ್ಯವನ್ನು ರಕ್ತ ಪಡೆದಿದೆ. ಈ ಮೂಲಕ ದೇಹದ ಯಾವುದೇ ಭಾಗಕ್ಕೆ ಪೌಷ್ಟಿಕ ಸತ್ವಗಳ ಕೊರತೆಯಾಗದಂತೆ ಇದು ನೋಡಿಕೊಳ್ಳುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆರೋಗ್ಯಕರವಾದ ಪಾನೀಯಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ರಕ್ತವನ್ನ ಶುದ್ಧವಾಗಿ ಇರಿಸಿಕೊಳ್ಳಬಹುದು. ನಮ್ಮ ದೇಹದ ರಕ್ತ ಸ್ವಲ್ಪ ಹದಗೆಟ್ಟರೆ ಅದರ ನೇರ ಪ್ರಭಾವ ನಮ್ಮ ಚರ್ಮದ ಮೇಲೆ ಕಾಣುತ್ತದೆ. ಹೀಗಾಗಿ ನಾವು ಹೆಚ್ಚು ಸುಂದರವಾಗಿ ಕಾಣಬೇಕು ಎಂದರೆ ಕೂಡ ನಮ್ಮ ದೇಹದ ರಕ್ತವನ್ನು ಪರಿಶುದ್ಧ ರೂಪದಲ್ಲಿ ಇರಿಸಿಕೊಳ್ಳಬೇಕು ಮತ್ತು ಇದಕ್ಕಾಗಿ ಕೆಲವು ಆಹಾರ ಪದಾರ್ಥಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಇನ್ನು ಮುಂದೆ ಸೇರಿಸಿಕೊಳ್ಳುವುದು ಒಳ್ಳೆಯದು. ಹಾಗಾದ್ರೆ ಆ ಆಹಾರ ಪದಾರ್ಥಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಸಿರು ಎಲೆ ತರಕಾರಿಗಳಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕ ಸತ್ವಗಳ ಪ್ರಮಾಣ ಸಾಕಷ್ಟು ಅಡಗಿದೆ. ಮುಖ್ಯವಾಗಿ ನಮ್ಮ ದೇಹದ ರಕ್ತ ಶುದ್ಧೀಕರಣದಲ್ಲಿ ಇದು ಕೆಲಸ ಮಾಡುವುದು ಮಾತ್ರವಲ್ಲದೆ ಉತ್ತಮವಾದ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವಲ್ಲಿ ಕೂಡ ಇದರ ಪಾತ್ರ ತುಂಬಾ ದೊಡ್ಡದು. ಉದಾಹರಣೆಗೆ ಬ್ರೋಕೊಲಿ, ಕ್ಯಾರೆಟ್, ಬೀಟ್ರೂಟ್, ಹೂಕೋಸು, ಪಾಲಕ್ ಸೊಪ್ಪು ಇತ್ಯಾದಿಗಳು ತಮ್ಮಲ್ಲಿ ಅಪಾರ ಪ್ರಮಾಣದ ಕ್ಯಾನ್ಸರ್ ವಿರೋಧಿ ಹಾಗೂ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಪಡೆದಿವೆ. ಇವುಗಳು ಪ್ರಮುಖವಾಗಿ ನಮ್ಮ ದೇಹದ ಲಿವರ್ ಭಾಗವನ್ನು ವಿಷಕಾರಿ ಅಂಶಗಳಿಂದ ಮುಕ್ತವಾಗಿಸಿ ಚರ್ಮದ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತವೆ. ಇನ್ನು ಹಣ್ಣುಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿರುವುದು ನಮಗೆಲ್ಲ ಗೊತ್ತೇ ಇದೆ. ಇವುಗಳು ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುತ್ತವೆ. ಉದಾಹರಣೆಗೆ ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣು, ಪೈನಾಪಲ್ ಹಣ್ಣು, ಅವಕ್ಯಾಡೋ, ಕಿವಿ ಹಣ್ಣು, ಸೇಬು ಹಣ್ಣು, ಕಲ್ಲಂಗಡಿ ಹಣ್ಣು, ಕಿತ್ತಳೆ, ಪರಂಗಿ ಇತ್ಯಾದಿಗಳು. ಆಗಾಗ ನೀವು ಅಂತಹ ಮಿಶ್ರ ಹಣ್ಣುಗಳ ಸಲಾಡ್ ತಯಾರು ಮಾಡಿ ಸೇವನೆ ಮಾಡಿದರೆ ನಿಮ್ಮ ಚರ್ಮದ ತಾಜಾತನ ಹಾಗೂ ಹೊಳಪು ಹೆಚ್ಚಾಗುತ್ತದೆ. ಕ್ರಮೇಣವಾಗಿ ಚರ್ಮದ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಇನ್ನು ನಾವು ಮೊದಲೇ ಹೇಳಿದಂತೆ ಸುಂದರ, ಕೋಮಲ ಹಾಗೂ ಕಾಂತಿಯುಕ್ತ ಚರ್ಮ ನಿಮ್ಮದಾಗಬೇಕು ಎಂದರೆ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧವಾಗಿರಬೇಕು. ಅಂತಹ ಶುದ್ಧೀಕರಣವನ್ನ ಕೆಲವು ಗಿಡಮೂಲಿಕೆಗಳು ಸುಲಭವಾಗಿ ಮಾಡುತ್ತವೆ. ಅವುಗಳು ಯಾವುವು ಎಂದರೆ ಶುಂಠಿ, ಪುದೀನ ಹಾಗೂ ದಾಂಡೆಲಿಯನ್. ಇವುಗಳ ಕಾರಣದಿಂದ ಬಹಳ ಸುಲಭವಾಗಿ ನೀವು ನಿಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ನೀವು ಮನೆಯಲ್ಲಿ ಅಡುಗೆ ತಯಾರು ಮಾಡುವ ಸಂದರ್ಭದಲ್ಲಿ ಆಗಾಗ ಅರಿಶಿನ ಬಳಕೆ ಮಾಡುವಿರಿ. ರಕ್ತದ ಶುದ್ಧೀಕರಣದಲ್ಲಿ ಇದು ಕೆಲಸ ಮಾಡುತ್ತದೆ ಎಂದು ಹೇಳಬಹುದು. ಇದೇ ರೀತಿ ಫ್ಲಾಕ್ಸ್ ಸೀಡ್ಸ್, ಆರ್ಕ್, ಕಾರಂಜ, ಬಾದಾಮಿ, ಮಧುಕ ಹೀಗೆ ಇನ್ನು ಹಲವಾರು ಗಿಡಮೂಲಿಕೆ ಆಹಾರ ಪದಾರ್ಥಗಳು ದೀರ್ಘಕಾಲದಿಂದ ಯಾವುದೇ ರಕ್ತ ಸಂಬಂಧಿತ ಸಮಸ್ಯೆಗಳು ಇದ್ದರೆ ಅವುಗಳನ್ನು ಸುಲಭವಾಗಿ ಬಗೆಹರಿಸುತ್ತವೆ. ಉಗುರು ಬೆಚ್ಚಗಿನ ನೀರನ್ನು ದೂರ್ವ ಹುಲ್ಲಿನ ಮಿಶ್ರಣದಲ್ಲಿ ಸೇವನೆ ಮಾಡಿದರೆ ರಕ್ತ ಸಾಕಷ್ಟು ಶುದ್ಧವಾಗುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ನೀವು ಸಹ ಇವುಗಳನ್ನು ಇನ್ನು ಮುಂದೆ ಟ್ರೈ ಮಾಡಬಹುದು. ಇನ್ನು ನಿಂಬೆ ರಸ ಬೆರೆಸಿದ ಉಗುರು ಬೆಚ್ಚನೆಯ ನೀರಿನ ಸೇವನೆಯಿಂದ ಕೊಬ್ಬಿನ ಕಣಗಳು ಒಡೆಯಲ್ಪಡುತ್ತವೆ ಹಾಗೂ ಈ ಮೂಲಕ ಮೂತ್ರಪಿಂಡಗಳ ಮೇಲಿನ ಭಾರವನ್ನ ಅರ್ಧದಷ್ಟು ತಗ್ಗಿಸುತ್ತವೆ. ಅಲ್ಲದೆ ನಿಂಬೆಯಲ್ಲಿರುವ ವಿಟಮಿನ್ಗಳು ಮತ್ತು ಖನಿಜಗಳು ರಕ್ತದಿಂದ ಕಲ್ಮಶಗಳನ್ನು ನಿವಾರಿಸಿ ದೇಹದ ಒಟ್ಟಾರೆ ಆರೋಗ್ಯವನ್ನು ವೃದ್ಧಿಸಲು ನೆರವಾಗುತ್ತವೆ. ಈ ಎಲ್ಲ ಆಹಾರಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಂಡು ಉತ್ತಮ ಆಹಾರ ಕ್ರಮವನ್ನು ಪಾಲಿಸುವ ಮೂಲಕ ಉತ್ತಮ ಆರೋಗ್ಯವನ್ನ ಹಾಗೂ ವಿಶೇಷವಾಗಿ ಶುದ್ಧವಾದ ರಕ್ತವನ್ನ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.